ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನ್ ಅಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತು ರೇಣುಸ್ ಕಿಚನ್ ನಾಗ 4 ವೆರೈಟಿ ಆಮ್ಲೆಟ್ ರೆಡಿ ಆಗ್ತೈತಿ. ಒಬ್ಬರು ಒಂದೊಂದು ತರ ಹಾಕ್ತಿರ್ತಾರ. ಸ್ವಲ್ಪ ಟೇಸ್ಟ್ ಹೋಗ್ನು ಚೇಂಜ್ ಆಗ್ತೈತಿ ಹಾಕೋ ಮೆಥಡ್ ನಿಂದ. ಜಸ್ಟ್ ಒಂದು 10 ಮಿನಿಟ್ಸ್ ಒಳಗ 4 ವೆರೈಟಿ ಮಾಡ್ತೀನಿ. ಹೆಂಗ್ ಮಾಡೋದಂತೆ ನೋಡ್ಕೊಂಡ್ ಬರ್ರಿ. ಈಗ ನಾ ಇಲ್ಲಿ ಮೊದಲು ಬ್ರೆಡ್ ಆಮ್ಲೆಟ್ ಮಾಡಾತೀನಿ. ಈ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ಈಗ ಮೊದಲು ಇಲ್ಲಿ ಮಿಡಲ್ ಈ ಟೈಪ್ ಕಟ್ ಮಾಡ್ಕೋತೀನಿ. ಇವನ್ನ ಈ ಟೈಪ್ ಪ್ರೆಸ್ ಮಾಡಿದ್ರೆ ಕಟ್ ಆಗ್ತಾವೆ ಇವು. ಇಲ್ಲಿ ನಾನು ಒಂದು ಡಬ್ಬಿ ಬಾಯಿ ತೊಗೊಂಡಿನಿ. ನೀವು ಡಬ್ಬಿ ಬಾಯಿ ಆದರೂ ತೊಗೋಬೋದು, ಇಲ್ಲ ಒಂದು ನೀರಿನ ಗ್ಲಾಸ್ ಇರ್ತೈತಲ್ಲ ಸ್ಟೀಲ್ದ, ಆ ಗ್ಲಾಸ್ನಿಂದಾದರೂ ಮಾಡ್ಬೋದು. ಈ ಟೈಪ್ ಮಾಡಿದಾಗ ಈಗ ರೌಂಡಾಗಿ ಕಟ್ಟಾಗಿರ್ತೈತದ. ಈ ಟೈಪಿಗೆ ಇವು ಮೂರನ್ನು ಮಾಡ್ಕೊತೀನಂತೆ. ಇಲ್ಲಿ ನಾನು 3 ಬ್ರೆಡ್ಡನ್ನು ಈ ಟೈಪ್ ಕಟ್ ಮಾಡ್ಕೊಂಡಿನಿ. ಈಗ ಇವನ್ನ ಒಂದೊಂದು ತೆಗೆದಿಟ್ಕೋತೀನಿ. ಫಸ್ಟೇ ಈಗ ಇಲ್ಲಿ ಬ್ರೆಡ್ ಸೆಂಟರ್ನಲ್ಲಿ ಏನು ಕಟ್ ಆಗೈತಲ್ಲ ಆ ಬ್ರೆಡ್ ಸಪ್ರೇಟೇ, ಈ ಬ್ರೆಡ್ ಸಪ್ರೇಟೇ. ಈ ಸದ್ಯಕ್ಕೆ ಸೈಡಿಗೆ ಇಟ್ಕೋತೀನಿ ಇದನ್ನ. ಇದೇ ಟೈಮಿಗೆ ಈಗ ಒಂದು ಬೋಲ್ ತೊಗೊಂಡಿನಿ. ಈ ಬೋಲ್ ಒಳಗೆ ಇಲ್ಲಿ ಸ್ವಲ್ಪ ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ. ಇಲ್ಲಿ 4 ವೆರೈಟಿ ಆಮ್ಲೆಟ್ ಮಾಡತ್ತೀನಲ್ಲ, ಇದ್ರೊಳಗೆ ಇದು ಫಸ್ಟ್ ವೆರೈಟಿ. ಇದ್ರೊಳಗೆ ಸ್ವಲ್ಪ ಅಷ್ಟ ಉಳ್ಳಾಗಡ್ಡಿ ನಾನು ಹಾಕ್ಕೋತೀನಿ. ಈಗ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಇಲ್ಲಿ ಸ್ವಲ್ಪ ಖಾರ ಇದ್ದಾವೆ, 2 ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಇದ್ರೊಳಗೆ 1-2 ಅಷ್ಟೇ ಹಾಕ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಟಮಾಟಿ ಹೆಚ್ಚಿಟ್ಕೊಂಡಿನಿ. ಟಮಾಟಿನೂ ಸ್ವಲ್ಪ ಹಾಕ್ಕೋತೀನಂತೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಒಂದೆರಡು ಚಿಟಿಕೆ ಅಷ್ಟೇ ಹವೀಜ್ ಪುಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ. ಒಂದು ಅರ್ಧ ಟೀ ಸ್ಪೂನ್ಗಿಂತಲೂ ಕಡಿಮೆ ಅಷ್ಟೇ ಒಣ ಖಾರ ಪುಡಿ ಹಾಕ್ಕೊಂಡಿನಿ. ಎದಕ್ಕಂದ್ರೆ ಇಲ್ಲಿ ನಾನು ಆಲ್ರೆಡಿ ಈಗ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿನಿ. ಅದಕ್ಕಂತೇಳಿ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿನಿ. ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಈಗ ಡ್ರೈ ಆಗೇನ ಫಸ್ಟ್ ಈ ಟೈಪ್ ಮಿಕ್ಸ್ ಮಾಡ್ಕೊತೀನಿ. ಡ್ರೈ ಆಗಿ ಮಿಕ್ಸ್ ಮಾಡ್ಕೋದ್ರಿಂದ ನಾವೇನು ಉಪ್ಪು ಖಾರ ಹಾಕಿರ್ತೀವಿ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರೆ ಭಾಳ ಚಲೋ. ಇದೇ ಟೈಮಿಗೆ ಈಗ ಎಗ್ಗನ್ನು ಒಡೆದು ಹಾಕ್ಕೋತೀನಿ. ಇಲ್ಲ 2 ಎಗ್ ತೊಗೊಳತ್ತೀನಿ ನಾನು. ಇವನ್ನೆಲ್ಲ ಸೇರಿ ಈಗ ಕರೆಕ್ಟಾಗಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳುತ್ತೆ. ಎಗ್ ಮತ್ತು ಪೂರ್ತಿ ಮಸಾಲೆ ಏನು ಮಾಡಿಟ್ಕೊಂಡಿವಲ್ಲ ಅದೆಲ್ಲ ಪೂರ್ತಿ ಮಿಕ್ಸ್ ಆಗಬೇಕು. ಈ ಟೈಪ್ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗ್ತೈತಿ. ಇಲ್ಲಿ ನೋಡ್ರಿ ಈಗ ಮಸಾಲ ಅಂತೂ ರೆಡಿ ಆಗುತ್ತೆ. ಈಗ ಇದನ್ನು ಸೈಡಿಗೆ ಇಡ್ತೀನಂತೆ. ಈಗಲೇ ಆಮ್ಲೆಟ್ ರೆಡಿ ಮಾಡಕ್ಕಂತ ಹೇಳಿ ನಾನು ಒಂದು ಹಂಚನ್ನು ಬಿಸಿ ಮಾಡ್ಕೊಳಕತ್ತೀನಿ. ಈಗ ಹಂಚು ಬಿಸಿ ಆಗೈತಿ. ಇಲ್ಲಿ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿನಿ. ಇದೆಲ್ಲ ಪೂರ್ತಿ ಹಂಚಿಗೆ ಹತ್ತುವಂಗೆ ಈ ಟೈಪ್ ಮಿಕ್ಸ್ ಮಾಡ್ಕೊಂತ. ಈಗ ಇಲ್ಲೇ ಹಂಚು ಕಾದೈತಿ. ಎಣ್ಣೆನೂ ಸ್ವಲ್ಪ ಹಂಚಿಗೆ ಎಲ್ಲ ಪೂರ್ತಿ ಹತ್ತುವಂಗೆ ಹಾಕಿದೆ. ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಈ ಟೈಪ್ ನೀರು ಹಾಕೋದ್ರಿಂದ ಎಲ್ಲ ಕಡೆನೂ ಆಯಿಲ್ ಇವನ್ನಾಗಿ ಸ್ಪ್ರೆಡ್ ಆಗ್ತೈತಿ. ಇದೇ ಟೈಮಿಗೆ ಈಗ ಮೊದಲೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಬ್ರೆಡ್ಡನ್ನು ಇಟ್ಕೋತೀನಿ. ಈ ಹಂಚೊಳಗೆ ಈಗ ಒಂದು 3 ಹಿಡಿತಾವೆ, 3 ಅಷ್ಟೇ ಹಾಕ್ಕೊಳಕತ್ತೀನಿ ನಾನು. ಈಗ ಇಲ್ಲೇನು ಕಟ್ ಮಾಡಿ ಇಟ್ಕೊಂಡಿಲ್ಲ ಆ ಬ್ರೆಡ್ ಒಳಗೆ ಸ್ವಲ್ಪಾಗಿ ಇದೇನು ತತ್ತಿದ ಮಸಾಲೆ ಮಾಡಿಟ್ಕೊಂಡಿದ್ದೆಲ್ಲ ಈಗ ಅದನ್ನ ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಸ್ವಲ್ಪ ಈಗ 2 ಎಗ್ ಹಾಕಿ ನಾನು 2 ಎಗ್ ಒಂದು 3 ಬ್ರೆಡ್ಡಿಗೆ ಅಂದ್ರೆ ಸಾಕಾಗ್ತೈತಿ. ಈಗ ಇದ್ರ ಸುತ್ತಲೂ ಸ್ವಲ್ಪ ಆಯಿಲನ್ನು ಬಿಡ್ತೀನಿ ನಾನು. ಹಿಂಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣಂತೆ. ಈಗ ಸುತ್ತಲೂ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನಾನು. ಆಯಿಲ್ ಹಾಕ್ಕೊಂಡೆ ಇಲ್ಲೇನು ಮೊದಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಬ್ರೆಡ್ಡನ್ನು ವಾಪಸ್ಸಿಗೆ ಇದಕ್ಕೆ ಹಾಕ್ಕೊಳಕತ್ತೀನಿ. ಈ ಟೈಪ್ ಈಗ ಸ್ವಲ್ಪ ಕೆಳಗಡೆ ಬೆಂದೈತೆ ನೋಡ್ತೀನಿ. ಲೈಟಾಗಿ ಸ್ವಲ್ಪ ಬೆಂದೈತಿಗದ. ಇನ್ನೂ ಸ್ವಲ್ಪ ಬೇಗಿ. ಇದು ಆಲ್ರೆಡಿ ಸ್ವಲ್ಪ ಬೆಂದೈತೆ ಅಂತ ಅನ್ಸಾತೈತಿ. ಈಗ ಇದು ಬೆಂದೈತಿ. ಇದನ್ನು ಹೊಳ್ಳಿಸಿ ಹಾಕ್ಕೋತೀನಂತೆ. ಹಂಗೆ ಈಗ ಇದನ್ನು ಸಹಿತ ಹೊಳ್ಳಿಸಿ ಹಾಕ್ಕೋತೀನಂತೆ. ಈಗ ಒಂದು ಸೈಡ್ ಅಂತೂ ಇವು ಬೆಂದವು. ಇನ್ನೂ 1-2 ನಿಮಿಷ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ಟೆ ಅಂದರೆ ಇವು ಪೂರ್ತಿ ಬೇಯ್ತಾವೆ. ಈಗ ಇಲ್ಲೇ ಇನ್ನೊಂದು ಸೈಡನ್ನು ಕರೆಕ್ಟಾಗಿ ಇದು ಬೆಂದೈತಿ. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಲೋ ಫ್ಲೇಮ್ ಒಳಗೆ ಇಟ್ಟು ಮಾಡ್ಬೇಕು. ಇದಕ್ಕೆ ನಾವು ಆಮ್ಲೆಟ್ ಏನು ಹಾಕಿರ್ತೈತಲ್ಲ ಅದು ಇಲ್ಲಿ ಒಳಗಡೆ ಹಂಗೆ ಇರ್ತೈತಿ. ಅದು ಫುಲ್ ಒಳಗಡೆ ತನಕ ಬೇಯಬೇಕಂದ್ರೆ ಈ ಟೈಪ್ ಪ್ರೆಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಭಾಳ ಚಲೋ. ಈಗ ಇಲ್ಲೇ ಸ್ವಲ್ಪ ಇದ್ರ ಮೇಲೆ ಬಟರ್ ಹಾಕಕತ್ತೀನಿ, ಅಂದರೆ ಬೆಣ್ಣೆ ಹಾಕ್ಕೊಳತ್ತೀನಿ. ಬೆಣ್ಣೆ ಹಾಕೋದ್ರಿಂದಲ್ಲ ಮಸ್ತ್ ಟೇಸ್ಟ್ ಬರ್ತೈತಿ.
ಈಗ ಇಲ್ಲೇ 3 ಬ್ರೆಡ್ಡಿಗೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿನಿ. ಬೆಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ನಿಮಿಷ ಅಷ್ಟೇ ಬೇಯಿಸ್ಕೊತೀನಿ. ಮತ್ತೆ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬೆಂದು ಬಂದಾವ ಅಂಥೇಳಿ. ಇಲ್ಲಿ ನೋಡ್ರಿ ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಗ್ಯಾವು. ಎಷ್ಟು ಮಸ್ತ್ ರೆಡಿ ಆಗ್ಯಾವ ನೋಡ್ರಿ. ಇವು ನೋಡೋಕೆ ಅಲ್ಲ, ತಿನ್ನಾಕೂ ಮಸ್ತ್ ಟೇಸ್ಟ್ ಆಗಿರ್ತಾವೆ ನೋಡ್ರಿ. ಈಗ ಇವನ್ನೆಲ್ಲ ಒಂದೊಂದು ಸರ್ವಿಂಗ್ ಬೋಲಿಗೆ ತಕೊಳ್ಳೋಣಂತೆ. ಇಲ್ಲಿ ನೋಡ್ರಿ ಈಗ ಒಂದು ವೆರೈಟಿ ಬ್ರೆಡ್ ಆಮ್ಲೆಟ್ ಅಂತೂ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ವೆರೈಟಿ ಆಮ್ಲೆಟ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ ಒಳಗಡೆ ಫುಲ್ ಆಮ್ಲೆಟ್ ಹಾಕೈತಲ್ಲ, ನೀವು ಕರೆಕ್ಟಾಗಿ ಬೆಂದಿರ್ತೈತಿ ಇಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಇಲ್ಲಿ ಕಟ್ ಮಾಡಿ ನೋಡೋಣ. ನೋಡ್ರಿ ಎಷ್ಟು ಮಸ್ತ್ ಒಳಗಡೆ ತನಕನೂ ಕರೆಕ್ಟಾಗಿ ಆಮ್ಲೆಟ್ನು ಬೆಂದೈತಿ ಮತ್ತು ಬ್ರೆಡ್ನು ಬೆಂದೈತಿ. ಇಲ್ಲಿ ನೋಡ್ರಿ ಆಮ್ಲೆಟ್ ಹೊರಗೂ ಬೆಂದೈತಿ ಮತ್ತು ಒಳಗೂ ಬೆಂದೈತಿ. ಅಂದರೆ ಬ್ರೆಡ್ನು ಬೆಂದೈತಿ, ಒಳಗಡೆ ಇರೋ ಆಮ್ಲೆಟನ್ನು ಬೆಂದೈತಿ. ಈಗ ಟೇಸ್ಟ್ ಮಾಡಿ ನೋಡೋಣ. ವಾವ್, ಸಖತ್ತು ಟೇಸ್ಟ್ ಬಂದೈತಿ ನೋಡ್ರಿ. ಈ ರೆಸಿಪಿ ನೀವು ಖಂಡಿತವಾಗಿ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ವಿಡಿಯೋಸನ್ನು ನೋಡ್ಬೋದು. ಇವಾಗ ನೆಕ್ಸ್ಟ್ ಯಾವ ಆಮ್ಲೆಟ್ ರೆಡಿ ಆಗ್ತೈತಿ ನೋಡೋಣ ಬರ್ರಿ. ಈಗ ನೆಕ್ಸ್ಟ್ ನಾನು ಪ್ಲೇನ್ ಆಮ್ಲೆಟ್ ಹಾಕ್ಕೊಳತ್ತೀನಿ. ಪ್ಲೇನ್ ಆಮ್ಲೆಟ್ ಹಾಕೋಕ್ಕೆ ಮೊದಲು ಸ್ವಲ್ಪ ಬಟರ್ ಹಾಕ್ಕೊಳತ್ತೀನಿ. ಈ ಬಟರ್ ಎಲ್ಲ ಕಡೆನೂ ಸ್ವಲ್ಪ ಹಂಚು ತುಂಬ ಹಚ್ಚೋಂಗೆ ಈ ಟೈಪ್ ಮಾಡೋಣ ಅಂತ. ಈಗೆಲ್ಲ ಬಟರ್ ಅಂತೂ ಕಾದೈತಿ. ಇದೇ ಟೈಮಿಗೆ ಈಗ ಎಗ್ಗನ್ನು ಈ ಟೈಪ್ ಹೊಡೆದು ಈ ಟೈಪ್ ಎಗ್ ಹೊಡೆದು ಹಾಕ್ಕೊಂಡೆ ಈಗ ಹಾಕ್ಕೊಳ್ತೀನಿ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ. ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟೇ ನೋಡ್ಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಇದ್ರ ಮೇಲೆ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟೇ ನೋಡ್ಕೊಂಡು ಹಾಕ್ಕೊರಿ. ಈ ಆಮ್ಲೆಟ್ ಎಲ್ಲ ಪಟ್ಟನ ಒಂದು 2 ಮಿನಿಟ್ಸ್ದಾಗ ರೆಡಿ ಆಗಿಬಿಡ್ತೈತಿ ನೋಡ್ರಿ. ನಿಮ್ಗೆ ಯಾವಾಗ ತಿನ್ಬೇಕು ಅನಿಸ್ತೈತಿ ಎಗ್ ಹೊಡಿಯೋದು, ಉಪ್ಪು ಖಾರ ಹಾಕೋದು, ಬೇಯಿಸ್ಕೊಂಡ್ಬಿಟ್ರೆ ರೆಡಿ. ಈ ಆಮ್ಲೆಟ್ ನೋಡ್ರಿ ಸಿಂಪಲ್ ಮತ್ತು ಈಸಿಯಾಗಿ ಯಾರಾದರೂ ಮಾಡ್ಬೋದು ನೋಡ್ರಿ. ಇದು ಆಮ್ಲೆಟ್ ಇದಕ್ಕಿಂತ ಈಸಿ ಮತ್ತು ಸಿಂಪಲ್ ಆಮ್ಲೆಟ್ ಬೇರೆ ಯಾವುದೂ ಇಲ್ಲ. ಈಗ ಒಂದು ಕಡೆ ಬೆಂದೈತೆ ಅಂತ ಅನ್ಸಾತೈತಿ. ಈಗ ಒಂದು ಕಡೆ ಬೆಂದೈತಿ, ಇನ್ನೊಂದು ಕಡೆ ಬೇಯಿಸ್ಕೊಳಂತೆ. ಇಲ್ಲಿ ಬಟರ್ ಹಾಕಿ ಮಾಡಿದ್ರೆ ಆಮ್ಲೆಟ್ ಅಂತೂ ಮಸ್ತ್ ಟೇಸ್ಟ್ ಬರ್ತೈತಿ. ಅದ್ರಾಗೂ ಇದೆ ಪ್ಲೇನ್ ಆಮ್ಲೆಟ್ ಅಲ್ಲ, ಹೀಗಾಗಿ ಬಟರ್ ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ. ಈಗ ಒಂದು ಕಡೆ ಅಂತೂ ಬೆಂದೈತಿ, ಇನ್ನೊಂದು ಕಡೆ ಎಷ್ಟು ಕರೆಕ್ಟಾಗಿ ಬೆಂದೈತಿ ನೋಡ್ರಿ. ಇಲ್ಲಿ ನೋಡ್ರಿ ಇನ್ನೊಂದು ಆಮ್ಲೆಟ್ ರೆಡಿ ಆಯ್ತು. ಇಲ್ಲಿ ನೋಡ್ರಿ ಇನ್ನೊಂದು ವೆರೈಟಿ ಆಮ್ಲೆಟ್ ರೆಡಿ. ಈಗ ಬರ್ರಿ ಇನ್ನು ಮತ್ತೊಂದು ವೆರೈಟಿ ಆಮ್ಲೆಟನ್ನು ಮಾಡೋಣಂತೆ. ನಾನು ಆಗಲೇ ಫಸ್ಟ್ ಆಮ್ಲೆಟ್ ಮಾಡೋಕ್ಕೆ ಏನು ಬೋಲ್ ಯೂಸ್ ಮಾಡಿದ್ದೆ ಅಲ್ಲ, ಅದೇ ಬೋಲನ್ನು ಮತ್ತೆ ಯೂಸ್ ಮಾಡ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಬ್ರೆಡ್ ಆಮ್ಲೆಟನ್ನು ಮಾಡೋದನ್ನು ಹೇಳತ್ತೀನಿ. ಈಗ ಮೊದಲು ಎಗ್ಗನ್ನು ಒಡೆಯೋಣಂತೆ. ಸ್ವಲ್ಪ ಜಾಸ್ತಿನ ಜೋರಾಗಿ ಹೊಡೆದ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಕ್ರ್ಯಾಕ್ ಜಾಸ್ತಿ ಆಗ್ತದೆ. ಸ್ವಲ್ಪ ಸ್ಲೋ ಆಗಿ ಹೊಡೆದ್ರೆ ಭಾಳ ಚಲೋ. ಇಲ್ಲೇ ನಾನು 2 ಎಗ್ಗನ್ನು ತೊಗೊಳತ್ತೀನಿ. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಳಕತ್ತೀನಿ. ಸ್ವಲ್ಪ ಹವೀಜ್ ಪುಡಿ ಹಾಕ್ಕೊಳಕತ್ತೀನಿ. ಇಲ್ಲಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಸೇರಿಗೆ ಪ್ಲೇನಾಗಿ ಮಿಕ್ಸ್ ಮಾಡೋಣಂತೆ. ಸ್ವಲ್ಪ ಜಾಸ್ತಿ 1-2 ನಿಮಿಷ ಈ ಟೈಪ್ ಮಾಡೋದ್ರಿಂದ ಉಪ್ಪು ಖಾರ ಕೊತ್ತಂಬರಿ ಏನು ಹಾಕಿರ್ತೀವಲ್ಲ ಅದೆಲ್ಲ ಕರೆಕ್ಟಾಗಿ ಎಗ್ ಒಳಗೆ ಮಿಕ್ಸ್ ಆಗಬೇಕು. ಆ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಅಲ್ಲೆಲ್ಲ ಗಂಟು ಉಳಿದೈತಿ. ಅಂದರೆ ಖಾರ ಪುಡಿ ಒಂದೇ ಕಡೆನ ಕೂತೈತಿ, ಅದೆಲ್ಲ ಕಡೆನೂ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ಟೈಪ್ ಮಿಕ್ಸ್ ಮಾಡ್ಕೊರಿ. ಯಾರಿಗೆ ಆಮ್ಲೆಟ್ ಒಳಗೆ ಉಳ್ಳಾಗಡ್ಡಿದು ಇಷ್ಟ ಆಗಂಗಿಲ್ಲಲ್ಲ ಅಂಥವ್ರಿಗೆ ಈ ಆಮ್ಲೆಟ್ ಬೆಸ್ಟ್ ರೆಸಿಪಿ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಎಗ್ ಮಸಾಲ ರೆಡಿ ಆಗೈತಿ. ಹಂಚ ಕಾಯಕ್ಕಿಟ್ಟಿದ್ದೆ, ಹಂಚನೂ ಕಾದೈತಿ. ಈಗ ಸ್ವಲ್ಪ ಆಯಿಲ್ ಹಾಕಿ ಇಟ್ಕೊಂಡಿದ್ದೆ ನಾನು. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕೋದ್ರಿಂದ ಹಂಚೇನು ಫುಲ್ ಖಡಕ್ಕಾಗಿ ಕಾದಿರ್ತೈತಿಲ್ಲ, ಸ್ವಲ್ಪ ತಣ್ಣಗಾಗ್ತೈತಿ. ನಾವು ಆಮ್ಲೆಟ್ ಹಾಕೋದ್ಕಿನ ಹೊತ್ತಂಗಿಲ್ಲ. ಆಮೇಲೆ ಎಣ್ಣೆನೂ ಎಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ ಹಾಕ್ತೈತಿ. ಇಲ್ಲಿ ನಾನು ಒಂದು ಪೀಸ್ ಬ್ರೆಡ್ ತೊಗೊಂಡಿನಿ. ಈ ಬ್ರೆಡ್ಡನಿಗೆ ಇದ್ರೊಳಗಡೆ ಈ ಟೈಪ್ ಫುಲ್ ಮುಳುಗಿಸ್ತೇನಂತೆ. ಎರಡೂ ಕಡೆನೂ ಕರೆಕ್ಟಾಗಿ
ಎಗ್ ಹತ್ಬೇಕಾ ಆ ಟೈಪ್ ಹಾಕಿ ಈಗ ಮೇಲೆ ಹಾಕ್ಬೇಕು. ಇದೇ ಟೈಪ್ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಬ್ರೆಡ್ಡನ್ನು ಇದ್ರೊಳಗೆ ಈ ಟೈಪ್ ಎಲ್ಲ ಕಡೆನೂ ಎಗ್ ಎಲ್ಲ ಹತ್ತುವಂಗೆ ಪೂರ್ತಿ ಮುಳುಗಿಸಿ ಹಿಂಗೆ ಈ ಟೈಪ್ ಹಾಕೋಣ. ಈಗ ಇನ್ನೂ ಸ್ವಲ್ಪ ಉಳಿದೈತಿ, ಅದಕ್ಕೆ ಈಗ ಇನ್ನೊಂದು ನಾನು ಬ್ರೆಡ್ಡನ್ನು ತೊಗೊಂಡಿನಿ. ಈ ಬ್ರೆಡ್ಡನ್ನು ತೊಗೊಂಡು ಇದನ್ನು ಎರಡು ಕಡೆನೂ ಈಗ ಹಚ್ತೀನಿ. ಈಗ ನಾ 2 ಎಗ್ ತೊಗೊಂಡಿದ್ದೆ, 2 ಎಗ್ಗಿಗೆ 3 ಆಮ್ಲೆಟ್ ರೆಡಿ ಆಗ್ತಾವೆ. ಈಗ ಇದನ್ನು ಇಲ್ಲಿ ಹಾಕ್ಕೋತೀನಂತೆ. ಇದೇನು ಉಳಿದಿರ್ತೈತಲ್ಲ ಇದನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡ್ಬಿಡ್ತೀನಂತೆ. ಈಗಲೇ ಸ್ವಲ್ಪ ಆಯಿಲನ್ನು ಸುತ್ತಲೂ ಹಾಕ್ಕೋತೀನಂತೆ. ಈಗ ಸ್ವಲ್ಪ ಇಲ್ಲಿ ಸುತ್ತಲೂ ಆಯಿಲ್ ಹಾಕೀನಿ. ಆಯಿಲ್ ಹಾಕಿ ಒಂದು ಕಡೆ ಈಗ ಬೇಯಿಸ್ಕೊತೀನಿ ಮೊದಲು. ಈ ಆಮ್ಲೆಟು ಭಾಳ ಈಸಿಯಾಗಿ ರೆಡಿ ಆಕ್ಕೈತಿ ಮತ್ತು ಕಡಿಮೆ ಟೈಮ್ ಒಳಗೆ ರೆಡಿ ಆಕ್ಕೈತಿ ಮತ್ತು ತಿನ್ನಾಕೂ ಭಾಳ ಟೇಸ್ಟ್ ಇರ್ತೈತಿ. ಈಗ ಒಂದು ಕಡೆ ಬೆಂದೈತಿದೆ, ಇದನ್ನು ಹೊಳ್ಳಿ ಹಾಕ್ಕೋತೀನಿ. ಎಷ್ಟು ಕರೆಕ್ಟಾಗಿ ಬಂದೈತಿ ನೋಡ್ರಿ. ಇದನ್ನು ಹೊಳ್ಳಿ ಹಾಕ್ಕೋತೀನಿ. ಇದಕ್ಕೆ ಕೆಲವೊಂದು ಕಡೆ ಆಮ್ಲೆಟ್ ಟೋಸ್ಟ್ ಅಂತಲೂ ಹೇಳ್ತಾರೆ. ಈಗ ಇನ್ನೊಂದು ಕಡೆನೂ ಕರೆಕ್ಟಾಗಿ ಈ ಟೈಪ್ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳೋಣಂತೆ. ಇದಕ್ಕೆ ಇಲ್ಲಿ ಸುತ್ತಲೂ ಸ್ವಲ್ಪ ಹತ್ತಿರ್ತೈತಲ್ಲ ಅದಕ್ಕೆ ಬಿಸಿ ಬಡ್ದಿರಂಗಿಲ್ಲ, ಅದಕ್ಕಂಥೇಳಿ ಈ ಟೈಪ್ ನೀವು ಪ್ರೆಸ್ ಮಾಡಿದ್ರಿ ಅಂದರೆ ಅಲ್ಲಿನೂ ಪೂರ್ತಿ ಆಮ್ಲೆಟ್ ಕರೆಕ್ಟಾಗಿ ಬೇಯ್ತೈತೆ ನೋಡ್ರಿ. ಈಗ ಒಂದು ಕಡೆ ಬೆಂದಾವು, ಇನ್ನೊಂದು ಕಡೆನೂ ಕರೆಕ್ಟಾಗಿ ಬೆಂದಾವ ಅಂತ ಅನ್ಸಾತೈತಿ. ಎಸ್, ಬೆಂದಾವ ನೋಡ್ರಿ, ಇನ್ನೊಂದು ಕಡೆನೂ ಬೆಂದಾವ. ಇವು ನೀವು ಮಕ್ಕಳದ ಟಿಫಿನ್ ಬಾಕ್ಸಿಗಾದರೂ ಮಾಡ್ಬೋದೇ, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತಾದರೂ ಇವನ್ನ ಮಾಡಿಕೊಟ್ರೆ ಭಾಳ ಚಲೋ ನೋಡ್ರಿ. ಹೆಲ್ತಿಗೂ ಚಲೋ, ಮಾಡೋದೂ ಈಸಿ ಮತ್ತು ಮಕ್ಳಿಗೂ ಟೇಸ್ಟ್ ಅನ್ನಿಸ್ತಾವೆ. ಇಲ್ಲಿ ನೋಡ್ರಿ 3ನೇ ವೆರೈಟಿ ಆಮ್ಲೆಟ್ ರೆಡಿ ಆತ. ಯಾವ ಆಮ್ಲೆಟ್ ಇದು? ಬ್ರೆಡ್ ಆಮ್ಲೆಟ್. ಇಲ್ಲಿ ನೋಡ್ರಿ ನಮ್ಮದು 3ನೇ ವೆರೈಟಿ ಆಮ್ಲೆಟ್ ರೆಡಿ ಆಗೈತಿ. ಎಷ್ಟು ಕರೆಕ್ಟಾಗಿ ಬಂದೈತಿ ನೋಡ್ರಿ, ಎರಡೂ ಸೈಡೂ ಬಂದೈತಿ. ಈ ಟೈಪನ್ನ ಆದ್ರೆ ತಿನ್ನಾಕ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಈಗ ಇದನ್ನು ಟೇಸ್ಟ್ ಮಾಡೋಣಂತೆ. ಈಗ ನೋಡ್ರಿ ಒಳಗಡೆ ತನಕನೂ ಕರೆಕ್ಟಾಗಿ ಬಂದೈತಿ ಬ್ರೆಡ್ ಆಮ್ಲೆಟ್. ಇದನ್ನು ಈಗ ಟೇಸ್ಟ್ ಮಾಡೋಣಂತೆ. ಅದ್ರ ಜೊತೆ ಸ್ವಲ್ಪ ಸಾಸ್ ಇದ್ರೆ ತಿನ್ನಾಕ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ವಾವ್, ನರಮಾಗಿ ಮಸ್ತ್ ಟೇಸ್ಟ್ ಬಂದೈತಿ ನೋಡ್ರಿ. ಮೊದಲೊಂದು ಬ್ರೆಡ್ ಆಮ್ಲೆಟ್, ಫಸ್ಟ್ ಬ್ರೆಡ್ ಆಮ್ಲೆಟ್ ಏನು ಹೇಳಿದ್ದೆಲ್ಲ ಆ ಬ್ರೆಡ್ ಆಮ್ಲೆಟ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತೈತಿ. ಈ ಬ್ರೆಡ್ ಆಮ್ಲೆಟ್ ಎಲ್ಲ ಸ್ವಲ್ಪ ನರಮಾಗಿ ಬರ್ತೈತಿ. ಅದೊಂಥರ ಟೇಸ್ಟ್ ಬೇರೆ ಇರ್ತೈತಿ, ಇದೊಂಥರ ಟೇಸ್ಟ್ ಬೇರೆ ಇರ್ತೈತಿ. ಎರಡೂ ಟೇಸ್ಟ್ ಜಬರ್ದಸ್ತ್ ಇರ್ತೈತಿ ನೋಡ್ರಿ. ಈಗ ನೆಕ್ಸ್ಟ್ ಆಮ್ಲೆಟ್ ಮಾಡೋಣ ಬರ್ರಿ. ಈಗ ಮೊದಲೇನು ಬೌಲ್ ಯೂಸ್ ಮಾಡಿದ್ದೆಲ್ಲ ಅದೇ ಬೌಲನ್ನು ಯೂಸ್ ಮಾಡತ್ತೀನಿ ನಾನು. 4ನೇ ವೆರೈಟಿ ಆಮ್ಲೆಟ್ ಅಂದ್ರೆ ಫುಲ್ಲಿ ಲೋಡೆಡ್ ಆಮ್ಲೆಟ್ ಮಾಡತ್ತೀನಿ. ಈಗ ಫುಲ್ಲಿ ಲೋಡೆಡ್ ಆಮ್ಲೆಟ್ ಮಾಡೋಕೆ ಮೊದಲು ಸ್ವಲ್ಪ ಉಳ್ಳಾಗಡ್ಡಿ ಏನು ಉಳಿಸಿಟ್ಟುಕೊಂಡಿದ್ದೆಲ್ಲ ಆ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಒಂದು ಅರ್ಧ ಮೊದಲು ಹಾಕಿದ್ದೆ, ಇನ್ನೊಂದು ಅರ್ಧ ಉಳಿದೈತಿ, ಅದೊಂದು ಅರ್ಧ ಹಾಕ್ಕೊಳಕತ್ತೀನಿ. ಈಗ ಸ್ವಲ್ಪ ಟಮಾಟಿ, ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಅದನ್ನು ಹಾಕ್ಕೋತೀನಿ. ಈಗ ಮೊದಲೇ ಆಮ್ಲೆಟ್ಟಿಗೆ ಏನು ಹಾಕಿದ್ದೆಲ್ಲ ಅದ್ರೊಳಗೆ ಸ್ವಲ್ಪ ಉಳಿದಿತ್ತು, ಅದನ್ನ ಹಾಕ್ಕೊಳತ್ತೀನಿ. ಹೊಟ್ಟೆ ಭಾಳ ಹಸ್ತಿರ್ತೈತಿ, ಅದರೊಳಗೆ ನೀವು ಇಮ್ಮಿಡಿಯೇಟಾಗಿ ಹೊಟ್ಟೆ ತುಂಬುವಂಗೆ ಏನಾರ ಮಾಡ್ಕೋಬೇಕಂದ್ರೆ ಈ ಟೈಪ್ ಲೋಡೆಡ್ ಆಮ್ಲೆಟ್ ಮಾಡ್ಕೊಂಡ್ರೆ ಭಾಳ ಚಲೋ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ. ನಾ ಕೊತ್ತಂಬರಿ ಸ್ವಲ್ಪ ದೊಡ್ಡದಾಗೇ ಹೆಚ್ಚು ಹಾಕ್ಕೊಳಕತ್ತೀನಿ. ಈಗ ಜಸ್ಟ್ ಇಲ್ಲೇ 1 ಎಗ್ ಅಷ್ಟೇ ಹಾಕ್ಕೊಳಕತ್ತೀನಿ. ಇದು ಫುಲ್ಲಿ ಲೋಡೆಡ್ ಅಲ್ಲ, ಇದಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿರ್ತೀವಿ. ಅದಕ್ಕಂಥೇಳಿ 1 ಎಗ್ಗನ್ನು ಹಾಕ್ಕೊಳಕತ್ತೀನಿ. ಇದಕ್ಕೆ ಉಪ್ಪು ಹಾಕೋದೊಂದು ಮರ್ತಿದ್ದೆ, ಉಪ್ಪೊಂದು ಹಾಕ್ಕೊಳ್ಳೋಣಂತ. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೋತೀನಂತೆ. ಸ್ವಲ್ಪ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳಕತ್ತೀನಿ. ನಿಮ್ಮ ಕಡೆ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ನಡಿತೈತಿ ಹೆಚ್ಚಿ. ಈಗ ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಂತೆ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ ಮತ್ತು ಕೊತ್ತಂಬರಿ ಎಲ್ಲ ಏನು ಹಾಕಿರ್ತೈತಲ್ಲ ಅದೆಲ್ಲ ಎಗ್ಗಳು ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ಟೈಪ್ ಮಾಡ್ಕೊಳ್ಳೋಂತೆ. ಇದು ಮಿಕ್ಸ್ಚರ್ ಸ್ವಲ್ಪ ಗಟ್ಟಿನ ಬರ್ತೈತಿ, ಯಾಕಂದ್ರೆ 1 ಎಗ್ ಹಾಕಿರ್ತೈತಿ ಮತ್ತು ಇದ್ರೊಳಗೆ ಹಾಕಿರೋ ಮಸಾಲೆ ಜಾಸ್ತಿ ಇರ್ತೈತಲ್ಲ, ಅದಕ್ಕೆ ಇದು ಫುಲ್ಲಿ ಲೋಡೆಡ್ ಆಮ್ಲೆಟ್. ಈಗ ನಾನು ಸ್ವಲ್ಪ ಬಟರ್ ಹಾಕ್ಕೊಳಕತ್ತೀನಿ, ಅಂದರೆ ಬೆಣ್ಣೆ ಹಾಕ್ಕೊಳಕತ್ತೀನಿ. ನಿಮ್ಮ ಕಡೆ ಬೆಣ್ಣೆ ಇಲ್ಲಾಂದರೆ ನೀವು ನಾರ್ಮಲ್ ಆಯಿಲ್, ಅಡುಗೆ ಆಯಿಲೂ ಯೂಸ್ ಮಾಡ್ಬೋದು. ಎಲ್ಲ ಬೆಣ್ಣೆ ಎಲ್ಲ ಓಡಾಡಕತ್ತಿರ್ತೈತಿ. ಈಗ ಇದನ್ನ ಕರೆಕ್ಟಾಗಿ ಹಂಚಿಗೆ ಕರೆಕ್ಟಾಗಿ ಹಚ್ಚಂತೇಳ್ರಿ. ಈ ಟೈಪ್ ಹಾಕಿದ್ಕಿನ್ನ ಬೆಣ್ಣೆ ಬಿಸಿ ಹಂಚ ಮೇಲೆ ಬೆಣ್ಣೆ ಬಿತ್ತಂದ್ರೆ ಓಡಾಡಕ್ಕೆ ಚಲೋ ಆಗ್ಬಿಡ್ತದೆ. ಈಗ ಹಂಚನು ಕಾದೈತಿ. ಇದೇ ಟೈಮಿಗೆ ಈಗ ಮೊದಲೇ ಏನು ಮಾಡಿಟ್ಕೊಂಡಿದ್ದೆಲ್ಲ ಈ ಇದನ್ನು ಹಾಕ್ಕೋತೀನಿ.
ಇದ್ರೊಳಗೆ ಎಗ್ ಕಡಿಮೆ ವೆಜಿಟೇಬಲ್ಸ್ ಜಾಸ್ತಿ ಇರ್ತೈತಿ, ಅಂತೆಗೂ ಭಾಳ ಚಲೋ, ಆಮೇಲೆ ಹೊತ್ತಿನೂ ತಿಂತೈತಿ ನೋಡ್ರಿ. ಇದನ್ನು ಸ್ವಲ್ಪ ಈ ಟೈಪ ಕರೆಕ್ಟಾಗಿ ಮಾಡ್ಕೊಂಡು ಅಂದ್ರೆ ರೌಂಡಾಗಿ ಕರೆಕ್ಟಾಗಿ ಬರ್ತೈತಿ. ಬಟರಿಗೆ ಆಲ್ರೆಡಿ ಹಾಕಿನಿ, ಅದಕ್ಕಂತ ನಾವು ಆಯಿಲ್ ಅದು ಏನು ಹಾಕಕತ್ತಿಲ್ಲ. ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಇದನ್ನೇ ಬೇಯಿಸ್ಕೋಬೇಕು. ಎದಕ್ಕಂದ್ರೆ ಎಗ್ ಕಡಿಮೆ ಇರ್ತೈತಿ, ವೆಜಿಟೇಬಲ್ಸ್ ಜಾಸ್ತಿ ಇರ್ತೈತಿ. ವೆಜಿಟೇಬಲ್ಸ್ ಕುಕ್ ಆಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತೈತಲ್ಲ, ಅದಕ್ಕಂತೇಳಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣಂತೆ. ಈಗ ಒಂದು ಕಡೆ ಬೆಂದೈತೆ ಅಂತ ಅನ್ಸಾತೈತಿ, ಸಾವಕಾಶಾಗಿ ಈ ಟೈಪ್ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಇಲ್ಲಾಂದ್ರೆ ಸ್ವಲ್ಪ ಕೆಲವೊಮ್ಮೆ ಹರಿದು ಬಿಡ್ತೈತಿ, ನಡೀತೈತಿ, ಏನಾಗಂಗಿಲ್ಲ ಹರಿದ್ರು. ಆದರೆ ಹರಿಲಾರ್ದಂಗೆ ಸಾವಕಾಶಾಗಿ ಎತ್ತಿ ಹಾಕ್ಕೊಂಡ್ರೆ ಭಾಳ ಚಲೋ. ಇಲ್ಲಿ ನಾನು ಆಯಿಲ್ ಅಂತೂ ಏನು ಯೂಸ್ ಮಾಡಿಲ್ಲ, ಇದಕ್ಕೆ ಬಟರ್ ಒಳಗೆ ಮಾಡತ್ತೀನಿ. ಬಟರ್ ಇಲ್ಲಿ ಸ್ವಲ್ಪ ಹಂಚಿನ ಸೈಡ್ ಎಲ್ಲ ಐತಲ್ಲ, ಅದು ಎಲ್ಲ ಆಮ್ಲೆಟಿಗೆ ಕರೆಕ್ಟಾಗಿ ಹತ್ತಲಿ, ಬಟರ್ ವೇಸ್ಟ್ ಆಗಬಾರ್ದು ಅಂತೇಳಿ ಈ ಟೈಪ್ ಸ್ವಲ್ಪ ಹಂಚನ್ನು ಎಬಿಸಿದ್ರೆ ಸುತ್ತಲೂ ಅದು ಹರಿದು ಬರ್ತೈತೆ ನೋಡ್ರಿ. ಇದೆಲ್ಲ ಜಸ್ಟ್ ನಿಮ್ಗೆ ಯಾವಾಗ ಬೇಕು ಅವಾಗ ಒಂದು 2 ಮಿನಿಟ್ಸ್ನಾಗ ರೆಡಿ ಆಗಿಬಿಡ್ತೈತಿ ರೀ. 1 ನಿಮಿಷ ಒಂದು ಸೈಡ್ ಬೇಯಕ್ಕೆ, ಇನ್ನೊಂದು ನಿಮಿಷ ಇನ್ನೊಂದು ಸೈಡ್ ಬೇಯಕ್ಕೆ. ನಿಮಗೆ ಯಾವಾಗ ತಿನ್ಬೇಕಂತ ಅನಿಸುತ್ತಲ್ಲ ಆವಾಗ ಜಸ್ಟ್ ಒಂದು 5 ಮಿನಿಟ್ಸ್ ಒಳಗೆ ಈ ಆಮ್ಲೆಟ್ ರೆಡಿ ಆಗಿಬಿಡ್ತೈತಿ. ಈಗ ರೆಡಿ ಆಯ್ತು. ಇದನ್ನು ಒಂದು ಬೋಲಿಗೆ ತಗೊಳ್ಳೋಂತ. ನೀವು ಹೊರಗಡೆಯಿಂದ ಲೇಟಾಗಿ ಬಂದಿರ್ತೀರಿ, ಊಟದ ಹೊತ್ತೂ ಮಿಕ್ಕಿ ಬಿಟ್ಟಿರ್ತೈತಿ. ಅವಾಗ ಏನು ಮಾಡೋದು, ಊಟನ ಮಾಡಾಕೂ ಬರೋಂಗಿಲ್ಲ, ಬಿಡಾಕೂ ಬರೋಂಗಿಲ್ಲ, ಹಂಗಾಗ್ಬಿಟ್ಟಿರ್ತೈತಿ. ಹೊಟ್ಟೆನೂ ಹಸ್ತಿರ್ತೈತಲ್ಲ, ಆ ಟೈಮ್ದಾಗ ನೀವು ಈಗ 4 ವೆರೈಟಿ ಆಮ್ಲೆಟ್ ಏನು ಹೇಳಿಲ್ಲ, ಅದ್ರೊಳಗೆ ನೀವು ಯಾವುದಾದ್ರೂ ವೆರೈಟಿ ಮಾಡ್ಕೊಂಡು ತಿನ್ನಿರಿ. ಎಲ್ಲ ಈಸಿಯಾಗಿ ಮಾಡ್ಕೋಬೋದು, ಮತ್ತು ಟೇಸ್ಟಾಗಿನೂ ಬರ್ತಾವೆ, ಮತ್ತು ಹೆಲ್ತಿಗೂ ಭಾಳ ಚಲೋ. ಈಗ ಇದನ್ನು ಟೇಸ್ಟ್ ಮಾಡೋಣ. ಈ ಆಮ್ಲೆಟ್ ಎಲ್ಲ ನನ್ನ ಫೇವ್ರೇಟ್ ಆಮ್ಲೆಟ್. ನನಗೆ ಯಾವಾಗಾದ್ರೂ ಹೊಟ್ಟೆ ಇಶ್ಯೂ ಆತಂದರೆ ಯೂಶ್ವಲಿ ನಾನು ಆಮ್ಲೆಟ್ ಹಾಕಿದೆ ಅಂದರೆ ಇದೇ ಟೈಪನ್ನ ಹಾಕ್ಕೋತೀನಿ. ಇದ್ರೊಳಗೆ ಉಳ್ಳಾಗಡ್ಡಿ ಜಾಸ್ತಿ ಇರ್ತೈತಿ, ನಂಗೆ ಉಳ್ಳಾಗಡ್ಡಿ ಲೈಕ್ ಆಗ್ತೈತಿ. ವಾವ್, ಇದು ಆಮ್ಲೆಟು ಮಸ್ತ್ ಆಗೈತಿ. ಎಲ್ಲ 4 ವೆರೈಟಿ ಆಮ್ಲೆಟೂ ಮಸ್ತ್ ಟೇಸ್ಟಾಗಿ ಬಂದಿದ್ವು. ನೀವು ಖಂಡಿತವಾಗಿ ಈ ರೆಸಿಪಿ ಎಲ್ಲ ಟ್ರೈ ಮಾಡಿರಿ. ನೋಡಿದ್ರಲ್ಲ ಸ್ನೇಹಿತರೆ, 4 ವೆರೈಟಿ ಆಮ್ಲೆಟನ್ನು ಹೆಂಗೆ ಹಾಕೋದಂತ ಹೇಳಿ. ಹಾಗಿದ್ರೆ ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ವಿಡಿಯೋಸನ್ನು ನೋಡ್ಬೋದು. ಧನ್ಯವಾದಗಳು.